ಹೌದು ವೀಕ್ಷಕರೇ, ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಈಗಾಗಲೇ ಗಾಂಜಾದ ಘಾಟು ಜೋರಾಗಿದೆ ಎನ್ನುವ ಸುದ್ದಿಗಳು ಈಗಾಗಲೇ ಎಂಎಂಟಿವಿ ವರದಿ ಮಾಡಿತ್ತು. ಪೊಲೀಸ್ ಇಲಾಖೆಯೂ ಸಹ ಗಾಂಜಾ ಸೇವಿಸುವ ಯುವಕರನ್ನು ಕರೆತಂದು ವಿಚಾರಣೆ ನಡೆಸಿ ಗಾಂಜಾ ಪೆಡ್ಲರ್ಗಳ ಗಾಳಕ್ಕೆ ಕೈ ಹಾಕಿದ್ರು. ಕೆಲವು ದಿನಗಳ ಹಿಂದೆಯಷ್ಟೇ 10 ಲಕ್ಷ ಬೆಲೆ ಬಾಳುವ 25 ಕೆಜಿ ಗಾಂಜಾವನ್ನು ಜಿಲ್ಲಾ ವ್ಯಾಪ್ತಿಯಲ್ಲಿ ಪ್ರಕರಣಗಳನ್ನು ದಾಖಲಿಸಿಕೊಂಡು ಆರೋಪಿಗಳನ್ನು ಜೈಲಿಗೆ ಅಟ್ಟಿದ್ರು. ಈ ವಿಚಾರ ಜನ ಮರೆಯುವ ಮುನ್ನವೇ ಚಿಕ್ಕಬಳ್ಳಾಪುರ ನಗರದಲ್ಲೊಂದು ಗಾಂಜಾ ಸೇವಿಸಿ ಪುಂಡರು ರೌಡಿಸಂ ತೋರಿಸಿದ್ದಾರೆ. ಕೆಎಸ್ಆರ್ಟಿಸಿ ಡಿಪೋ ಮುಂದೆ ಇರುವ ಪ್ರಶಾಂತಿ ಬಾಲಮಂದಿರ ಮುಂದೆ ಇಂದು ಪುಂಡರಿಬ್ಬರು ಗಾಂಜಾ ಮತ್ತರಾಗಿ ಇನ್ನೊಬ್ಬ ಯುವಕನನ್ನು ಬೆನ್ನಹತ್ತಿ ಓಡಿಸಿಕೊಂಡು ಬಂದು ನೆಲಕ್ಕೆ ಬೀಳಿಸಿ ಮನಸೋ ಇಚ್ಛೆ ಥಳಿಸಿದ್ದಾರೆ. ಅದಲ್ಲದೆ ನಾನೊಬ್ಬ ರೌಡಿ, ನನ್ನನ್ನು ಗುರು ಅಣ್ಣ ಅನ್ನೋ ಅಂತ ಅವಾಚ್ಯ ಶಬ್ದಗಳಿಂದ ನಿಂದಿಸುವುದಲ್ಲದೆ ಕಾಲಿನಲ್ಲಿ ಒದ್ದು ಕೈಯಿಂದ ಯುವಕನ ಪಕ್ಕೆಲುಬುಗಳಿಗೆ ಗುದ್ದು ಹಲ್ಲೆ ಮಾಡಿರುವ ವಿಡಿಯೋ ಈಗ ವೈರಲ್ ಆಗಿದೆ. ಇನ್ನು ಪುಡಿ ರೌಡಿಗಳು ಗಾಂಜಾ ಮಗ್ನರಾಗಿದ್ದು ಯಾರ ಮಾತು ಕೇಳದೆ ಹಲ್ಲೆ ನಡೆಸಿದ್ದಾರೆ. ಸ್ಥಳೀಯರು ಮಧ್ಯೆ ಪ್ರವೇಶಿಸಿದ ನಂತರ ಸುಮ್ಮನಾಗಿದ್ದಾರೆ. ಆದರೆ ಹಲ್ಲೆಗೊಳಗಾದ ಯುವಕನು ಸಹ ಗಾಂಜಾ ಸೇವನೆ ಮಾಡಿರುವುದಾಗಿ ಸ್ಥಳೀಯರು ಹೇಳಿದ್ದಾರೆ. ಆದರೆ ಹಾಡಹಗಲೇ ಚಿಕ್ಕಬಳ್ಳಾಪುರ ನಗರದಲ್ಲಿ ಪುಡಿ ರೌಡಿಗಳ ದಾಂಧಲೆ ಜೋರಾಗಿದ್ದು ಪೊಲೀಸ್ ಇಲಾಖೆ ಏನ್ ಮಾಡ್ತಿದೆ ಎಂದು ಸ್ಥಳೀಯರು ಆಕ್ರೋಶ ಹೊರಹಾಕಿದ್ದಾರೆ. ಕಳವಾರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.